ನಮಸ್ಕಾರ. ಮೀನ ರಾಶಿ 2026 ಜನವರಿ 26 ನಂತರದಲ್ಲಿ ನಾವು ಈ ಒಂದು ವಾರ ಫಲವನ್ನು ನೋಡೋದಾದರೆ, ಈ ಮೀನ ರಾಶಿಯವರಿಗೆ ರಾಶಿಯಲ್ಲಿರುವಂಥ ಶನಿಗ್ರಹ ಮತ್ತು ಯೂಶ್ವಲ್ ಆಗಿ ಜನಗಳೆಲ್ಲ ಭಯಪಡ್ತಿರುವಂಥ ಈ ಒಂದು ಸಾಡೆ ಸಾತಿ ಅಂತ ಏನು ಹೇಳ್ತಾ ಇದ್ದಾರೆ, ಸಾಡೆ ಸಾತಿಗೆ ಭಯಪಡುವಂಥ ಅಗತ್ಯ ಇಲ್ಲ. ಸಾಡೆ ಸಾತಿ ನಿಮ್ಮ ಮೇಲೆ ಪರಿಣಾಮ ಬೀಳಬೇಕು ಅಂದರೆ, ಒಂದು ಶನಿ ನಿಮಗೆ ಮಾರಕನಾಗಿರಬೇಕು. ಶನಿಗ್ರಹದ ಅಷ್ಟಕ ವರ್ಗದಲ್ಲಿ ಭಿನ್ನಾಷ್ಟಕ ವರ್ಗ ಅಂತಾರೆ, ಆ ಪಾಯಿಂಟ್ಸ್ಗಳು ನಿಮಗೆ ತುಂಬ ಕಮ್ಮಿ ಇರಬೇಕು. ಓಕೆನಾ? ಸೊ ಇದ್ರ ಜೊತೆಯಲ್ಲಿ ಇನ್ನೊಂದು ಏನಂತಂದರೆ, ಶನಿಗ್ರಹ ಅಲ್ಲಿ ಟ್ರಾನ್ಸಿಟ್ ಮಾಡಿದಾಗ ಅವರಿಗೆ ನೋವು, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಕೆಲವರು ತುಂಬ ದೊಡ್ಡ ಸ್ಥಾಯಿಗೆ ಹೋಗಿದ್ದಾರೆ, ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಆ ಥರ ಉದಾಹರಣೆಗಳು ಬಹಳಷ್ಟಿದೆ. ಹಂಗಂತೇಳಿ ಸಾಡೆ ಸಾತಿ ಎಲ್ರಿಗೂ ತೊಂದರೆಗಳನ್ನು ಕೊಡಲ್ಲ. ಇನ್ನು ಎರಡನೇ ಮನೆ ಅಧಿಪತಿ ಬಂದು 11 ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯದು. ಹೊಸ ಬಿಸ್ನೆಸ್ಗಳು, ವ್ಯವಹಾರಗಳಿಗೆ ಖಂಡಿತವಾಗಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ಬೋದು. ಆಮೇಲೆ 11ನೇ ಮನೆಯಲ್ಲಿ ಗ್ರಹಗಳು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ಗಳು ಆಗಿರ್ಬೋದು, ಭೂಮಿ ಖರೀದಿ, ಪ್ರಾಪರ್ಟಿ ಖರೀದಿ, ಲಾಭಕ್ಕೋಸ್ಕರ ಖರೀದಿ ಮಾಡಿ ಮಾರುವಂಥವ್ರಿಗೆ, ಮನೆ ಕಟ್ಟಿಸಿ ಮಾರುವಂಥ ಬಿಸ್ನೆಸ್ ಮಾಡೋರಿಗೆ ಬಹಳ ಉತ್ತಮವಾಗಿದೆ. ಆಮೇಲೆ ಚತುರ್ಥ ಭಾವದಲ್ಲಿ ಗುರು ಇದ್ದಾಗ ಯೂಶ್ವಲ್ ಆಗಿ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಎಲ್ಲಿಂದಲೂ ಬರಬೇಕಾದ್ರೂ ಪ್ರಾಪರ್ಟಿ, ಹಣ ಬರೋ ಸಾಧ್ಯತೆ ಇರುತ್ತೆ. ಇಲ್ಲೂ ಸಿಗಾಕೊಂಡಿರುತ್ತೆ, ಬರೋ ಸಾಧ್ಯತೆ ಇದೆ. ಪಂಚಮ ಭಾವದಲ್ಲಿರುವಂಥ ಗ್ರಹಗಳನ್ನು ಅಲ್ಲಿ ಗುರುವಿನ ದೃಷ್ಟಿಯಲ್ಲಿ ಹೋಗೋದ್ರಿಂದ ಸಂತಾನದ ಅವಕಾಶ ಇರುತ್ತೆ ಮದುವೆ ಆಗಿರೋರಿಗೆ. ಆಮೇಲೆ ಮಕ್ಕಳಿಂದ ನೆಮ್ಮದಿ, ಸಂತೋಷ. ಮಕ್ಕಳು ಯಾರಾದರೂ ಸಮಸ್ಯೆಯಲ್ಲಿದ್ದು ಆರೋಗ್ಯದ ಸಮಸ್ಯೆನೋ ಉದ್ಯೋಗದ ಸಮಸ್ಯೆನೋ ಇದ್ದರೆ ಅವ್ರಿಗೆ ಅಲ್ಲಿ ಉತ್ತಮವಾಗಿರುವಂಥ ಪ್ರಗತಿ ಕಾಣುತ್ತೆ. ಆಮೇಲೆ 6ನೇ ಮನೆ ಇರುವಂಥ ಕೇತು ಅಷ್ಟು ಒಳ್ಳೆಯದಲ್ಲ. ಅಗೈನ್ ಸಾಲವನ್ನು ನಿಮಗೆ ನೀಡುವಂಥ ಸಾಧ್ಯತೆ ಇರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಆಗದೇ ಇದ್ದಿರೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು, ಟೆನ್ಷನ್ನು. ನೀವೇನು ಮಾಡಬೇಕು ಅಂದರೆ, ಸೆಲ್ಫ್ ಡಿಸಿಪ್ಲಿನು, ಹಾರ್ಡ್ ವರ್ಕು, ಸೀರಿಯಸ್ಲೇಬೇಕು ಅನ್ನುವಂಥದ್ದೊಂದು, ಮತ್ತು ಮಲ್ಟಿಪಲ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಪ್ಲಸ್ ಮಂತ್ರ ಜಪಗಳಲ್ಲಿ ನನಗೆ ಎಫೆಕ್ಟಿವ್ ಆಗಿ ಅನಿಸಿದ್ದು, ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು. ಪ್ಲಸ್ ನೀವು ಓಂ ಮಹಾಲಕ್ಷ್ಮಿಯ ನಮಃ ಅನ್ನೋ ಮಂತ್ರವನ್ನು 101 ಸಲ ಹೇಳೋದ್ರಿಂದ 100% ನೀವು ಫೈನಾನ್ಷಿಯಲ್ ಗೈನ್ಸ್ನ ಮಾಡ್ಕೊಳ್ತಾ ಹೋಗ್ತೀರಾ. ಅದಾದಮೇಲೆ ದಶಮ ಭಾವನ ನೋಡೋದಾದರೆ ನನಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಸ ಉದ್ಯೋಗ ಪ್ರಯತ್ನ ಮಾಡೋರು, ಹೊಸ ಜಾಬಿಗೆ ಟ್ರೈ ಮಾಡ್ತಿರೋಂಥವ್ರು, ವಿದೇಶದ ಜಾಬಿಗೆ ಟ್ರೈ ಮಾಡ್ತಿರೋಂಥವ್ರು, ಟ್ರಾನ್ಸ್ಫರ್ಗೆ, ಪ್ರಮೋಷನ್ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಮೀನರಾಶಿಯಲ್ಲಿ ಹುಡ್ದಂಥವ್ರಿಗೆ ಅಭಿವೃದ್ಧಿ ಖಂಡಿತವಾಗಲೂ ಇದೆ. ನೀವು ದತ್ತಾತ್ರೇಯ ಸ್ವಾಮಿಯನ್ನು ಪೂಜೆಯನ್ನು ಮಾಡಿ ಅಭಿವೃದ್ಧಿ ಸಿಗುತ್ತೆ, ಅನುಕೂಲ ಸಿಗುತ್ತೆ, ಏಳಿಗೆ ಸಿಗುತ್ತೆ. ಮೀನರಾಶಿ ಒಂದು ಆಧ್ಯಾತ್ಮಿಕವಾಗಿರುವಂಥ ರಾಶಿ, ಖಂಡಿತವಾಗಲೂ ಅನುಕೂಲ ಆಗುತ್ತೆ. ನಮಸ್ಕಾರ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಅದನ್ನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು, ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷ್ಯರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷ್ಯನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷ್ಯರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷ್ಯರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.